ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ದಿನ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಮನುಷ್ಯರ ಮಾತುಗಳಿಗಿಂತ ದೇವರ ಮಾತುಗಳು ಉತ್ತಮವಾದವುಗಳು. ನಮ್ಮ ಹೃದಯದ ಧ್ಯಾನಗಳು, ನಮ್ಮ ಆಲೋಚನೆಗಳು ಕರ್ತನಿಗೆ ಸಮರ್ಪಕವಾಗುವಂತೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವಂಥವರಾಗಿರೋಣ. ಕೆಲವು ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ಬೇಗ ಸಿಗುತ್ತದೆ, ಕೆಲವು ಪ್ರಾರ್ಥನೆಗಳು ತಡವಾಗುತ್ತವೆ. ಆದರೆ ಇವತ್ತು ನಾವು ಮಾತಾಡಿಕೊಳ್ಳಿಕ್ಕೆ ಹೋಗುತ್ತಾ ಇರುವಂಥ ವಿಷಯ ಏನಂದರೆ, ಪ್ರತಿ ತಡವಾದಂಥ ಕಾರ್ಯದಲ್ಲಿ ಆಶೀರ್ವಾದ ಅಡಗಿದೆ ಅಂತ ಹೇಳುತ್ತದೆ. ಏನು? ಪ್ರತಿ ತಡವಾದ ಕಾರ್ಯಗಳಲ್ಲಿ ಏನಿರುತ್ತಂತೆ? ಆಶೀರ್ವಾದ ಇರುತ್ತೆ. ಹಾಗಾದರೆ ಕೆಲವು ಕಾರ್ಯಗಳು ತಡ ಆಗೋದು ಮೇಲು, ಒಳ್ಳೆಯದು ಅಲ್ವಾ? ಆದರೆ ತಡ ಆಗುತ್ತೆ ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಇಷ್ಟ ಆಗುತ್ತಾ? ಎಲ್ಲ ಬೇಗ ಆಗೋಗ್ಬೇಕು. ಯಾವ ರೀತಿ ಅಂದರೆ, ಮೊದಲು ಕೆಲವು ದಿನಗಳ ಹಿಂದೆ ಒಂದು ಪುಸ್ತಕ ಬರ್ತಾ ಇತ್ತು. ಆ ಪುಸ್ತಕ ಏನಿರ್ತಾ ಇತ್ತಂದರೆ, 30 ದಿನಗಳಲ್ಲಿ ಐಶ್ವರ್ಯವಂತರಾಗುವುದು ಹೇಗೆ, ಹೌ ಟು ಬಿಕಮ್ ರಿಚ್ ಇನ್ 30 ಡೇಸ್. ಆಗುತ್ತಾ? ಆಗಲ್ವಾ? ಆ ಪುಸ್ತಕ ಮಾಡಿದವನು ಬೇಕಾದ್ರೆ ರಿಚ್ ಆಗೋಗ್ತಾನೆ. ಪುಸ್ತಕನ ಪ್ರಿಂಟ್ ಮಾಡಿ ಕೊಡ್ತಾನಲ್ವಾ, ಅವನು ಬೇಕಾದ್ರೆ ರಿಚ್ ಆಗೋಗ್ತಾನೆ. ಆದರೆ ಅದನ್ನು ಓದೋರು ಯಾರು ಕೂಡ ರಿಚ್ ಆಗಲ್ಲ. ಆದರೆ ಜನರಿಗೆ ಆಸೆ ಏನಂದರೆ, 30 ದಿನದಲ್ಲಿ ನಾನು ಶ್ರೀಮಂತ ಆಗ್ತೀನಿ ಅಂದರೆ ಯಾರು ಬೇಡ ಅಂತಾರೆ? ಯಾರು ಬೇಡ ಅನ್ನಲ್ಲ, ಆಗಬೇಕು ನಾನು ಅಂತ ಆಸೆ ಪಡ್ತಾರೆ. ಇನ್ನೂ ಇರ್ತು 30 ದಿನಗಳಲ್ಲಿ 3 ಭಾಷೆ ಕಲಿಯೋದು ಹೇಗೆ? ಎಷ್ಟು? 30 ದಿನಗಳಲ್ಲಿ 3 ಭಾಷೆ. ನಮಗೆ ಹುಟ್ಟದಾಗಿಂದ ಇರೋ ತಾಯಿ ಭಾಷೆನೇ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ನಮಗೆ ಅಲ್ವಾ? ನಮ್ಮ ಕನ್ನಡ ಭಾಷೆನೇ ನಾವು ತೊದಲ್ತೀವಿ, ಮತ್ತು ತಪ್ಪಾಗಿ ಮಾತಾಡ್ತೀವಿ. ಇನ್ನು ಹೊಸ ಭಾಷೆ 3 ಭಾಷೆ 30 ದಿನಗಳಲ್ಲಿ ಕಲಿಯೋದು ಹೆಂಗೆ? ಅದು ಆದರೆ ಜನರಿಗೆ ಇಷ್ಟ. ಏನೋ 30 ದಿನಗಳಲ್ಲಿ ಮಲಯಾಳಂ ಕಲಿಯೋದು ಹೆಂಗೆ, ಮರಾಠಿ ಕಲಿಯೋದು ಹೆಂಗೆ, ಇಂಗ್ಲೀಷ್ ಕಲಿಯೋದು ಹೆಂಗೆ, ಪುಸ್ತಕಗಳು ಈಗಲೂ ಇದ್ದಾವೆ, ನಾವು ಸಿಗ್ತವೆ. 35 ದಿನದಲ್ಲಿ ನೀವು ಕಲಿಯೋದು ಹೆಂಗೆ? ನಾನು ಕೂಡ ಪುಸ್ತಕನ ಓದಿದ್ದೇನೆ, ಚೆನ್ನಾಗಿರುತ್ತೆ. ಆದರೆ ಅದು ಖಂಡಿತವಾಗಿ ಅದನ್ನು ನಾವು ಏನಂದರೆ ಪಾಲನೆ ಮಾಡೋದು ಸ್ವಲ್ಪ ಕಷ್ಟ. ಇನ್ನೂ ಕೆಲವರು ಹೇಳ್ತಾರೆ, ಬೋರ್ಡ್ ಹಾಕ್ಕೊಂಡಿರ್ತಾರೆ ಇಲ್ಲಿ, ಏನಂದರೆ ತೂಕ ಕಡಿಮೆ ಆಗೋದು ಹೇಗೆ ನನ್ನ ಕೇಳ್ರಿ ಅಂತ ಹಾಕ್ಕೊಂಡಿರ್ತಾರೆ. ತೂಕ ಹೆಚ್ಚಾಗುವುದು ಹೇಗೆ ನನ್ನ ಕೇಳ್ರಿ ಅಂತ ಇಲ್ಲಿ ಹಾಕ್ಕೊಂಡಿರ್ತಾರೆ, ಬ್ಯಾಡ್ಜ್ ಹಾಕ್ಕೊಂಡಿರ್ತಾರೆ. ಇನ್ನು ಕೆಲವು ಪುಸ್ತಕಗಳಿದೆ, 35 ದಿನದಲ್ಲಿ 30 kg ಕಡಿಮೆ ಆಗೋದು ಹೆಂಗೆ? ಏನು 35 ದಿನದಲ್ಲಿ 30 kg ಕಡಿಮೆ ಆಗೋದು ಹೆಂಗೆ? ಆಗಕ್ಕಾಗುತ್ತಾ? ಆದರೆ ಕೆಲವು ಸಾರಿ ಜನರು ಹೇಳೋ ಮಾತುಗಳನ್ನು ಇನ್ನೇನಿರುತ್ತೋ ಅದರಲ್ಲಿ ಇನ್ನೇನು, ಯಾಕೆಂದರೆ ಮನುಷ್ಯರಿಗೆ ತಡ ಆಗೋದು ಇಷ್ಟ ಇಲ್ಲ, ಬೇಗ ಆಗಬೇಕು. 2 ಮಿನಿಟ್ಸ್ ನೂಡಲ್ಸ್ ಥರ. ಏನು? ನೂಡಲ್ಸ್ ಮೇಲೆ ಹಾಕಿರ್ತಾ 2 ನಿಮಿಷದಲ್ಲಿ ನಿಮಗೇನಾಗುತ್ತೆ? ನೂಡಲ್ಸ್ ರೆಡಿ ಆಗುತ್ತೆ. ಇವಾಗ ಎಲ್ಲ ರೆಡಿಮೇಡ್ ಫುಡ್ಗಳು ಬಂದಿದೆ. ನಾವು ಅವಾಗ ಮಾತಾಡ್ಕೊಳ್ತಾ ಇರ್ತೀವಿ ವಿಷಯದಲ್ಲಿ. ಎಲ್ಲ ರೆಡಿಮೇಡ್, ಬಿರಿಯಾನಿಯಿಂದ ಹಿಡಿದು ಎಲ್ಲ ಚಿತ್ರಾನ್ನ, ಮೊಸರನ್ನ ಇಂದ ಹಿಡಿದು ಎಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆ. ಅಂದರೆ ಮನುಷ್ಯರಿಗೆ ಕಾಯಕ್ಕೆ ಆಗಲ್ಲ ಯಾವುದೇ ಕಾರ್ಯ. ಅದಕ್ಕೆ ದೇವರ ಹತ್ರ ಕೂಡ ಜನರು ಬೇಗ ಬರಲ್ಲ. ಯಾವ ದೇವರು ಯಾವ ಸ್ಥಳದಲ್ಲಿ ಬೇಗ ಆಶೀರ್ವಾದ ಸಿಗುತ್ತೋ ಅಲ್ಲಿ ಹೋಗೋಕ್ಕೆ ನೋಡ್ತಾರೆ. ಈ ಹಾಸ್ಪಿಟ್ಲಲ್ಲಿ ಗುಣ ಆಗಿಲ್ಲ ಅಂದರೆ ಯಾರೋ ಹೇಳ್ತಾರೆ ಅಲ್ಲಿ ಹೋಗಿ ಬೇಗ ವಾಸಿ ಆಗುತ್ತಾ ಅಂದರೆ ಅಲ್ಲಿ ಓಡ್ತೇವೆ. ಈ ದೇವಸ್ಥಾನದಲ್ಲಿ ಇಲ್ಲ, ಈ ಚರ್ಚಲ್ಲಿ ವಾಸಿ ಆಗ್ತಾ ಇಲ್ಲ, ಅಲ್ಲಿ ಹೋಗು ಅಂದರೆ ಅಲ್ಲಿ ಓಡ್ತೇವೆ. ಯಾಕೆಂದರೆ ಚರ್ಚ್ ಆಗಲಿ, ದೇವಸ್ಥಾನ ಆಗಲಿ, ಆಸ್ಪತ್ರೆ ಆಗಿರಲಿ, ಬೇಗ ಎಲ್ಲಿ ನಮಗೆ ಒಳ್ಳೆಯದಾಗುತ್ತೋ ಅಲ್ಲಿಗೆ ಓಡುವುದು ಮನುಷ್ಯರ ಸ್ವಭಾವ. ಆದರೆ ದೇವರ ವಾಕ್ಯ ಕೆಲವು ಕಾರ್ಯಗಳನ್ನು ನಮಗೆ ಹೇಳುತ್ತದೆ. ನೀವು ತಡವಾಗಿ ಕಾಯುವುದು, ಸ್ವಲ್ಪ ನಿಧಾನಿಸುವುದು ಒಳ್ಳೆಯದು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಬನ್ನಿ, ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 18ರಲ್ಲಿ ಹೇಳುತ್ತದೆ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನ ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯಾರು ಧನ್ಯರು? ಹಾಗಾದ್ರೆ ಯಾರು ಕಾಯ್ತಾರೋ ಅವರು ಧನ್ಯರು. ನಾವು ಕಾಯ್ತೀವ? ತುಂಬ ಜನರು ಏನು ಮಾಡ್ತಾರೆ ಅಂದರೆ, ಹೊಸದಾಗಿ ದೇವರು ನಂಬೋರು. ನಾವು ಬಿಡಿ, ಹೊಸದಾಗಿ ದೇವರು ನಂಬೋರು ಏನಂದರೆ ಬರ್ತಾರೆ, ಸ್ವಲ್ಪ ದಿನ ನೋಡ್ತಾರೆ,
ಅದು ಆಗಿಲ್ಲ ಅಂದ್ರೆ ಅಯ್ಯೋ ನನಗೆ ಆಗಿಲ್ಲ ಅಂತ ಹೊರಟು ಹೋಗ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ ಏನಂದ್ರೆ, ಕರ್ತನು ನಿಮಗೆ ಕೃಪೆ ತೋರಿಸಬೇಕೆಂದು ಏನ್ ಮಾಡ್ತಾ ಇದ್ದಾನಂತೆ, ಆತನು ಕಾದಿರುವನು. ಹಾಗಾದ್ರೆ ದೇವರು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ವೆಯ್ಟ್ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ನಾವು ಅಂದುಕೊಳ್ಬಹುದು ದೇವರೇ ನೀನು ಬೇಗನೆ ಕಾರ್ಯ ಮಾಡಪ್ಪ ಅಂತ ಅಂದುಕೊಳ್ಳಬಹುದು. ಆದರೆ ದೇವರು, ಅದಕ್ಕೆ ಹೇಳ್ತಾರೆ ಕೆಲವರು, ತಕ್ಕ ಸಮಯದಲ್ಲಿ ಸುಂದರವಾಗಿ ಅದ್ಭುತವಾಗಿ ಮಾಡುವುದು ದೇವರಿಂದ ಮಾತ್ರ ಸಾಧ್ಯ. ನಾವು ಮಾಡಿ ಮುಗಿಸ್ತೇವೆ ಕೆಲಸ, ಇಲ್ಲ ಅಂತಲ್ಲ, ಆದರೆ ಅದು ಪರ್ಮನೆಂಟ್ ಆಗಿರೋದಿಲ್ಲ, ಅದು ತಾತ್ಕಾಲಿಕವಾಗಿರುತ್ತದೆ. ಆದರೆ ದೇವರು ಕಾರ್ಯವನ್ನ ಮಾಡಿದರೆ ಆ ಕಾರ್ಯವೇನಾಗಿರುತ್ತದೆ? ಪರಿಪೂರ್ಣವಾಗಿಯೂ ಸುಂದರವಾಗಿಯೂ ಅದ್ಭುತವಾಗಿಯೂ ಇರುತ್ತದೆ. ದೇವರು ಮಾಡಬೇಕಾ, ನಾವು ಮಾಡಬೇಕಾಗಾದ್ರೆ ದೇವರು ಮಾಡಕ್ಕೆ ಬಿಡ್ಬೇಕು. ಯಾಕೆಂದ್ರೆ ಕೆಲವು ಕಾರ್ಯಗಳು, ಎಲ್ಲಾ ಕಾರ್ಯಗಳಲ್ಲ, ಕೆಲವು ಕಾರ್ಯಗಳು ದೇವರು ಮಾಡಿದರೆ ಮಾತ್ರನೇ ಅವು ಚೆನ್ನಾಗಿರುತ್ತದೆ. ಒಂದು ಉದಾಹರಣೆ ನಾನು ನಿಮಗೆ ಹೇಳುತ್ತೇನೆ. ನಿಮಗೆಲ್ಲರಿಗೂ ಎಲಿಜಬೆತಳ ಬಗ್ಗೆ ಗೊತ್ತು. ಯಾವ ಎಲಿಜಬೆತಳು? ಹೊಸ ಒಡಂಬಡಿಕೆಯಲ್ಲಿರುವಂತ ಜಕರಿಯನ ಹೆಂಡತಿ, ಸ್ನಾನಿಕನಾದ ಯೋಹಾನನ ತಾಯಿ. ಯಾರದು? ಎಲಿಜಬೆತಳು. ಈಗ ನಿಮಗೆ ಗೊತ್ತಿದೆ, ಎಲಿಜಬೆತಳು ಮರಿಯಳು ಒಂದು ಕಡೆಯಲ್ಲಿ ಸಂಧಿಸ್ತಾರೆ. ಅಂದ್ರೆ ಮರಿಯಳು ಎಲಿಜಬೆತಳನ್ನ ನೋಡುವುದಕ್ಕಾಗಿ ಬರ್ತಾಳೆ. ಎಲಿಜಬೆತಳನ್ನ ಕಾಣುವುದಕ್ಕೆ ಬರುವಾಗ ನಾವು ನೋಡ್ತಾ ಇದ್ದೇವೆ, ಎಲಿಜಬೆತಳು ಏನಾಗಿರ್ತಾಳೆ? ಗರ್ಭವತಿಯಾಗಿರ್ತಾಳೆ. ಎಷ್ಟು ತಿಂಗಳಾಕಿಗೆ? 6 ತಿಂಗಳಾಗಿರ್ತದೆ. ಎಷ್ಟು ತಿಂಗಳಾಗಿರ್ತದೆ? 6 ತಿಂಗಳು. ಈಗ ಉದಾಹರಣೆಗೆ ಕೇಳ್ರಿ, ಈಗ ಎಲಿಜಬೆತಳು ಹೇಳ್ತಾಳೆ, ಮರಿಯಳೆ ನಿನ್ನ ಸ್ವರವನ್ನ ಕೇಳಿ ನನ್ನ ಗರ್ಭದಲ್ಲಿರುವಂತ ಮಗು ಏನಾಯಿತು? ನಲಿದಾಡ್ತಾ ಇದೆ, ಸಂತೋಷ ಪಡ್ತಾ ಇದೆ ಅಂತ ಹೇಳ್ತಾರೆ. ಈಗ ಮರಿಯಳು ಕೂಡ ಈಗ ಏನಾಗಿದೆ? ಈಗ ದೇವರ ದಯೆ ಹೊಂದಿದ್ದಾಳೆ. ಈಗ ಎಲಿಜಬೆತಳು ಕೂಡ ಗರ್ಭವತಿ. ಆದರೆ ವಯಸ್ಸೆಷ್ಟು ವ್ಯತ್ಯಾಸ ಅವರಿಬ್ಬರಲ್ಲಿ? ಯಾರು ದೊಡ್ಡವರು? ಎಲಿಜಬೆತಳು ದೊಡ್ಡವಳು, ತುಂಬಾ ವಯಸ್ಸಾಗಿದೆ ಆಕೆಗೆ. ಆದರೆ ಈಕೆಗೆ ಎಷ್ಟು ವಯಸ್ಸಿರ್ಬೋದು? ತಾಯಿ ಮರಿಯಳಿಗೆ ಎಷ್ಟಿರ್ಬೋದು? ತುಂಬಾ ಸಣ್ಣ ಪ್ರಾಯ, 30 ಎಲ್ಲ ಇಲ್ಲ, 18-20 ವಯಸ್ಸು ಅಷ್ಟೇ. ಅಷ್ಟೇ ವಯಸ್ಸು ಅಂದ್ರೆ ಸಣ್ಣ ಪ್ರಾಯ. ಕನ್ಯೆ ಆಗಿದ್ದಳು, ಇನ್ನು ಮದುವೆ ವಯಸ್ಸು 20+ ಆ ಏಜು. ಈಗ ಆಲೋಚನೆ ಮಾಡ್ರಿ, ಎಲಿಜಬೆತಳಿಗೆ ತಡವಾಗಿ ಯಾಕೆ ದೇವರು ಕಾರ್ಯ ಮಾಡಿದ್ರು? ಎಲಿಜಬೆತಳಿಗೆ, ಮರಿಯಳಿಗೆ ಯಾಕೆ ಬೇಗ ಕಾರ್ಯ ಮಾಡಿದ್ರು ಅಲ್ವಾ? ಮರಿಯಳಿಗೆ ಬೇಗ ದೇವರು ಗರ್ಭಫಲವನ್ನು ಕೊಟ್ಟ, ಆದರೆ ಎಲಿಜಬೆತಳಿಗೆ ಮುಪ್ಪಾಗುವ ತನಕ ಕಾಯಬೇಕಾಯಿತು. ಆದರೆ ನಿಮಗೆಲ್ಲ ಗೊತ್ತಿದೆ, ಸ್ನಾನಿಕನಾದ ಯೋಹಾನನು ಯೇಸುವಿನ ದಾರಿಯನ್ನು ಸಿದ್ಧ ಮಾಡಬೇಕಾಗಿತ್ತು. ಮೊದಲೇ ಯೇಸು ಸ್ವಾಮಿ ಅಂದ್ರೆ ಸ್ನಾನಿಕನಾದ ಯೋಹಾನನು ಮೊದಲೇ ಹುಟ್ಟಿದ್ದಿದ್ರೆ ಅವನು ವಯಸ್ಸಾಗಿ ಇಷ್ಟೊತ್ತಿಗೆ ಸತ್ತೋಗ್ತಾ ಇದ್ನೋ ಏನೋ ಗೊತ್ತಿಲ್ಲ. ಸಣ್ಣ ವಯಸ್ಸಲ್ಲಿ ಎಲಿಜಬೆತಳು ಮಗುವಾಗಿದ್ರೆ, ಇಲ್ಲವೇ ಮುದುಕನಾಗ್ತಾ ಇದ್ನೇನೋ ಗೊತ್ತಿಲ್ಲ. ಆದರೆ ಯಾಕೆ ಎಲಿಜಬೆತಳಿಗೆ ದೇವರು ತಡ ಮಾಡದ ಅಂದ್ರೆ, ತಕ್ಕ ಸಮಯದಲ್ಲಿ ಯೇಸು ಸ್ವಾಮಿಗೆ ದಾರಿ ಸಿದ್ಧ ಮಾಡುವುದಕ್ಕೂ, ಅನೇಕ ಜನರಿಗೆ ಈ ತರ ಒಬ್ಬ ಮನುಷ್ಯ ಕುಮಾರನು ಬರ್ತಾ ಇದ್ದಾನೆ, ಆತನು ಮೆಸ್ಸಿಯನು ಅಂತ ಹೇಳುವುದಕ್ಕಾಗಿ ನೋಡಿ ದೇವರು ಜಕರಿಯ ಮತ್ತು ಎಲಿಜಬೆತಳಿಗೆ ಗರ್ಭಫಲವನ್ನ ತಡ ಮಾಡಿದನು. ಹಲ್ಲೆಲೂಯಾ. ಕೆಲವು ಸಾರಿ ನಮ್ಮ ಲೈಫಲ್ಲಿ ದೇವರು ಇದೇ ರೀತಿಯಲ್ಲಿ ಏನಾದರೂ ತಡ ಮಾಡಿದಾನಂದ್ರೆ ದೇವರದೊಂದು ಉದ್ದೇಶ ಇರುತ್ತೆ. ಜಕರಿಯನ್ನು ಎಲಿಜಬೆತಳು ಕೇಳ್ಬೋದಾಗಿತ್ತು, ಏನ್ ದೇವರೇ ಮೊದಲೇ ಕೊಡ್ಬೋದಾಗಿತ್ತಲ್ವಾ ಈ ಗರ್ಭಫಲನ, ಈಗ ಯಾಕೆ ನನಗೆ ಗರ್ಭಫಲವನ್ನು ಕೊಟ್ಟೆ ಅಂತ ಕೇಳ್ಬೋದಾಗಿತ್ತು. ಆದರೆ ದೇವರು ಹೇಳೋ ಕಾರ್ಯ ಏನಂದ್ರೆ, ನಿನ್ನ ಮಗನು ಯೇಸುವಿನ ಸಮಯಕ್ಕೆ ಅಂದ್ರೆ ದೇವಕುಮಾರನ ಸಮಯಕ್ಕೆ ಹುಟ್ಟಿ ಆತನ ಜಸ್ಟ್ ಮುಂಚಿತವಾಗಿ, ಸ್ವಲ್ಪ ಮುಂಚಿತವಾಗಿ ಹೋಗಿ ಕಾರ್ಯಗಳನ್ನು ನಡೆಸಬೇಕಾಗಿರುವುದರಿಂದ ಆತನನ್ನು ನಾನು ಕೊಟ್ಟೆನು ಎಂದು ದೇವರು ಹೇಳುತ್ತಾನೆ. ನಮ್ಮ ಲೈಫಲ್ಲಿ ಕೂಡ ಯಾವ ತಡವಾಗಿರುವಂತ ಕಾರ್ಯಗಳಿಗೆ ಒಂದು ದೇವರ ಉದ್ದೇಶ ಇರುತ್ತದೆ. ಮತ್ತು ಮಾತ್ರವಲ್ಲದೆ ಯಾರದೇ ಉದ್ದೇಶವನ್ನು, ಸಾರಳನ್ನು ತೆಗೆದುಕೊಳ್ಳ್ರಿ, ಹನ್ನಳನ್ನು ತೆಗೆದುಕೊಳ್ಳ್ರಿ, ಗರ್ಭಫಲದ ವಿಷಯದಲ್ಲಿ ಮಾತ್ರ ಅಲ್ಲ, ಮೋಶೆಯ ಲೈಫಲ್ಲಿ ದೇವರು 40 ವರ್ಷಗಳ ಕಾಲ ಅರಮನೆಯಲ್ಲಿಟ್ಟನು, ಇನ್ನೊಂದು 40 ವರ್ಷಗಳನ್ನ ಅಡವಿಯಲ್ಲಿಟ್ಟನು. ಯಾಕೆ? ದೇವರು ಅರಮನೆಯಿಂದ ಅಡವಿಗೆ ಹೋಗೋದು ಸುಲಭನಾ? ಅರಮನೆ ಎಷ್ಟು ಚೆನ್ನಾಗಿರ್ತದಲ್ವಾ, ಆದ್ರೆ ಅಡವಿ ಚೆನ್ನಾಗಿರೋದಿಲ್ಲ. ನೋಡಿ, ದೇವರು ಕೆಲವು ಸಾರಿ ನಮಗೆ ಬೇಗನೆ ಉತ್ತರ ಕೊಡೋದಿಲ್ಲ. 40 ವರ್ಷಗಳ ಕಾಲ ಮೋಶೆ ಸುಮ್ಮನೆ ಇದ್ದ. 40 ವರ್ಷಗಳಾದ ಮೇಲೆ ದೇವರು ಉರಿಯುವ ಬೆಂಕಿಯ ಪೊದೆಯಲ್ಲಿ ಕಾಣಿಸಿಕೊಂಡ. ಯಾಕೆ? ಮೊದಲೇ ಕಾಣಿಸ್ಕೊಳ್ಬೇಕಾಗಿತ್ತ ತಾನೆ.
ಮೊದಲೇ ಯಾಕೆ ಕಾಣಿಸಿಕೊಳ್ಳಲಿಲ್ಲ? ಯಾಕೆಂದರೆ ದೇವರ ಸಮಯ ಸರಿಯಾದ ಸಮಯವಾಗಿರುತ್ತದೆ. ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಏನಾಗಿರುತ್ತದೆ? ದೇವರ ಸಮಯ ಸರಿಯಾದ ಸಮಯವಾಗಿರುತ್ತದೆ. ಅದನ್ನು ನಾವು ಗಮನಿಸಬೇಕು. ಮಕ್ಕಳು ಯಾರಾದರೂ ಸಣ್ಣ ವಯಸ್ಸಲ್ಲಿ ಒಂದು ವೇಳೆ ಒಂದು ಒಳ್ಳೆ ಸಾಹುಕಾರ ಆಗಿರಬಹುದು, ಹಣವಂತನಾಗಿರಬಹುದು. ಹಣವಂತನಾಗಿರುವಂಥವನಿಗೆ ಅವ ಮಗ ಕೇಳ್ತಾನೆ, ಚಿಕ್ಕ ಮಗ, ಒಂದು 5 ವರ್ಷದ ಮಗ, ಅಪ್ಪ ನನಗೆ ಬುಲೆಟ್ ಗಾಡಿ ಬೇಕು, ನನಗೇನು ಬೇಕು? ಬುಲೆಟ್ ಗಾಡಿ ಬೇಕು ಅಂತ ಕೇಳಿದ್ರೆ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದೆ, ಆಸ್ತಿ ಇದೆ. ಆದರೆ ತಂದೆ ಕೊಡಿಸ್ತಾನ 5 ವರ್ಷಕ್ಕೆ? ಯಾಕೆ? ನಿನಗಿವಾಗ ಬೇಡ, ನಿನಗಿನ್ನು ಸಣ್ಣ ವಯಸ್ಸು. ಆದರೆ ನಿನಗೆ ಕರೆಕ್ಟ್ ವಯಸ್ಸು ಬಂದಾಗ, ನೀನು ಓಡಿಸೋಕೆ ಆ ವಯಸ್ಸು ಬಂದಾಗ ನಾನೇನು ಮಾಡ್ತೀನಿ? ನಿನಗೆ ಕೊಡಿಸ್ತೀನಿ. ಆದರೆ ಮಗನಿಗೆ ಏನು ಅನಿಸುತ್ತೆ? ನಮ್ಮ ಅಪ್ಪನ ಹತ್ರ ದುಡ್ಡಿದೆ, ನಮ್ಮ ಅಪ್ಪನ ಕೈಯಲ್ಲಿ ಬುಲೆಟ್ ಕೊಡ್ಸೋಕೆ ಆಗುತ್ತೆ, ಆದರೂ ನಮ್ಮ ಅಪ್ಪನ ಕೊಡಿಸ್ತಾ ಇಲ್ಲ. ಆ ಮಗುವಿಗೆ ಅರ್ಥ ಆಗಲ್ಲ. ಆದರೆ ಆ ತಂದೆಗೆ ಗೊತ್ತು, ಆ ಮಗನು ಯಾವಾಗ ಬೆಳೆಯಬೇಕು, ಯಾವಾಗ ನಾವು ಕೊಡಿಸ್ಬೇಕು ಅನ್ನೋದು ತಂದೆಗೆ ಗೊತ್ತು. ಅದೇ ರೀತಿಯಲ್ಲಿ ತಂದೆ ದೇವರಿಗೂ ಕೂಡ ತನ್ನ ಮಕ್ಕಳಿಗೆ ಯಾವಾಗ ಕೊಡಬೇಕು, ಏನು ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯಾ. ಕೆಲವು ಸಾರಿ ಸಣ್ಣ ಮಕ್ಕಳ ಕೈಯಲ್ಲಿ ನಾವು ಚಾಕು ಕೊಡ್ತೀವಾ? ಯಾಕೆ? ಅವರು ಚುಚ್ಕೊಳ್ಳೋದು ಗೊತ್ತು, ಮಗು ಗೊತ್ತಾಗುತ್ತಾ? ಅದು ಕಿತ್ಕೊಂಡ್ರೆ ಹತ್ಕೊಳ್ಳುತ್ತೆ. ಅದಲ್ಲ, ಸ್ಟಾರ್ಟಿಂಗಲ್ಲಿ ಕೆಲವು ಸಾರಿ ಬೆಂಕಿ ಹತ್ರ ಹೋಗ್ಬೋದು, ಮೆಟ್ಲ ಹತ್ರ ಹೋಗ್ಬೋದು, ಅಲ್ಲಿ ಇಲ್ಲಿ ತಾಕ್ತಿ ನೋಡ್ಬೋದು, ಏನಾಗಲ್ಲ ಅಂದ್ಕೊಂಡಿರುತ್ತೆ ಮಗು. ಆದರೆ ತಂದೆ ತಾಯಿಗಳಿಗೆ ಗೊತ್ತು ಅದು ತಪ್ಪು, ಅದು ಬೇಡ ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತು. ಹಾಗೇನೆ ದೇವರು ಕೆಲವು ಕಾರ್ಯಗಳನ್ನ ನಮ್ಮಿಂದ ಕಿತ್ಕೊಳ್ತಾನೆ, ನಮಗೆ ಕೊಡದ ಹಾಗೆ ನಮ್ಮನ್ನ ಬಾಧಿಸ್ತಾನೆ, ಕೆಲವು ಸಾರಿ ನಮ್ಮನ್ನ ತಪ್ಪಿಸ್ತಾನೆ, ನಮಗೆ ಕೊಡದೆ ಬಚ್ಚಿಡ್ತಾನೆ. ಕಾರಣ ಏನು ಗೊತ್ತಾ? ಈವಾಗ ನಿನಗೆ ಅದು ಬೇಡ. ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಆ ರೀತಿ ನಡೆದಿದೆಯಾ? ಇವಾಗ ಬೇಕು ಅಂದ್ಕೊಂಡಿದೆ, ದೇವ್ರು ಕೊಟ್ಟಿಲ್ಲಪ್ಪ, ಕಿತ್ಕೊಂಡು ಬಿಟ್ಟ, ಬಚ್ಚಿಟ್ಬಿಟ್ಟ, ಪರರ ಪಾಲಾಯಿತು. ಆವಾಗ ನಮಗೇನಾಗುತ್ತೆ? ನೋವಾಗುತ್ತೆ ಅಲ್ವಾ? ಪ್ರೇಯರ್ ಮಾಡ್ತಾ ಇದ್ದೀನಿ, ನಂಬ್ತಾ ಇದ್ದೀನಿ, ಏನೋ ಸಿಗ್ತಾನೆ ಇಲ್ವೇ? ನೋಡಿ, ತುಂಬ ಸ್ವಲ್ಪ ಕಾಲ ಆದಮೇಲೆ ನಿಮಗೇನಾದರೂ ಸಿಕ್ಕಿದ್ರೆ ಅದು ತುಂಬ ಖುಷಿ ಕೊಡುತ್ತೆ. ಬೇಗ ಏನಾದರೂ ಸಿಕ್ಕಿದ್ರೆ ನಿಮಗೆ ಖುಷಿ ಕೊಡಲ್ಲ. ಅದರ ಪ್ರಾಮುಖ್ಯತೆ ನಮಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಇಲ್ಲಿ ದೇವರು ಹೇಳ್ತಾ ಇರುವಂಥದ್ದು, ದೇವರ ಸಮಯ, ಮಾನವರ ದೃಷ್ಟಿಗೆ ದೇವರ ಸಮಯ ತಡವಾಯಿತು ಅಂದುಕೊಳ್ಳಬಹುದು, ಸಮಯ ಮೀರಿ ಹೋಯಿತು ಅಂದುಕೊಳ್ಳಬಹುದು, ಇನ್ನು ಆಗಲ್ಲ, ಇನ್ನು ಸಿಗಲ್ಲ ಅಂದುಕೊಳ್ಳಬಹುದು. ಆದರೆ ದೇವರು ಹೇಳ್ತಾನೆ, ಆತನು ಆಲಸ್ಯ ಮಾಡುತ್ತಾನೆ ಹೊರತು ಆತನು ಅಲಕ್ಷ್ಯ ಮಾಡುವುದಿಲ್ಲ. ಆಲಸ್ಯಕ್ಕೂ ಅಲಕ್ಷ್ಯಕ್ಕೂ ಏನು ವ್ಯತ್ಯಾಸ? ಆಲಸ್ಯ ಅಂದ್ರೆ ಏನು? ಅರ್ಥ ಆಗ್ತಾ ಇದೆ? ಕನ್ನಡ ಭಾಷೆ ಅರ್ಥ ಆಗ್ತಾ ಇದೆಯಾ? ಇಲ್ಲ 30 ದಿನಗಳಲ್ಲಿ ಕನ್ನಡ ಕಲಿಯೋದು ಹೇಗೆ ಪುಸ್ತಕ ಬೇಕಾ ಯಾರಿಗಾದ್ರು? ಕನ್ನಡ ಗೊತ್ತಲ್ವಾ ಎಲ್ರಿಗೂ? ಕನ್ನಡ ಬೇರೆ ಏನಾದರೂ ಭಾಷೆ ಬೇಕಾದರೆ ಹೇಳ್ರಿ. ಓಕೆ, ಇನ್ನು ಕಲಿಬೇಕಷ್ಟೇ 30 ದಿನಗಳಲ್ಲಿ ಕನ್ನಡ ಕಲಿಯೋದು ಹೇಗೆ ಅಂತ. ಓಕೆ, ಆಲಸ್ಯ ಅಂದ್ರೇನು? ತಡ, ಲೇಟ್ ಮಾಡೋದು. ಅಲಕ್ಷ್ಯ ಅಂದ್ರೇನು? ಗಮನಿಸದೇ ಇರೋದು. ಓಕೆ, ಅಲಕ್ಷ್ಯ. ನೋಡಿ, ಆಲಸ್ಯ, ಅಲಕ್ಷ್ಯ. ದೇವರು ಆಲಸ್ಯ ಮಾಡುತ್ತಾನೆ ಹೊರತು ಅಲಕ್ಷ್ಯ ಮಾಡುವುದಿಲ್ಲ. ಅದರರ್ಥ ದೇವರು ಖಂಡಿತ ನೀನು ಹೇಳಿದ ಮಾತು, ನೀನು ಪ್ರಾರ್ಥಿಸಿದ ಪ್ರಾರ್ಥನೆ, ನೀನು ನಂಬಿದ ನಂಬಿಕೆ ಆತನಿಗೆ ಗೊತ್ತುಂಟು. ಯಾವ ಡೇಟಲ್ಲಿ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಯಾವ ದಿನದಲ್ಲಿ ಕೊಡಬೇಕು, ದೇವರಿಗೆ ಸರಿಯಾಗಿ ಗೊತ್ತಿದೆ. ಅದರಿಂದ ನೀವು ನಾನು ಅಂದುಕೊಳ್ಬಾರ್ದು, ದೇವರು ಕೇಳಿಸ್ಕೊಂಡಿಲ್ಲ, ದೇವರು ಉತ್ತರಿಸ್ಕೊಟ್ಟಿಲ್ಲ ಅಂತ ಅಂದುಕೊಳ್ಳಬಾರದು. ನಾನು ಅದಕ್ಕೆ ಉದಾಹರಣೆ ಹೇಳಿದೆ, ಮರಿಯಳಿಗೆ ಬೇಗ ಗರ್ಭಫಲ ಸಿಕ್ಕಿರಬಹುದು, ಎಲಿಜಬೆತಳಿಗೆ ತಡವಾಗಿ ಸಿಕ್ಕಿರಬಹುದು. ಕೆಲವರ ಜೀವಿತದಲ್ಲಿ ಬೇಗ ಆಶೀರ್ವಾದ ಸಿಗ್ಬೋದು, ಕೆಲವರಿಗೆ ಇಲ್ಲದೆ ಹೋಗ್ಬೋದು. ಆದರೆ ದೇವರು ಎಲ್ಲದಕ್ಕೊಂದು ಸಮಯ ಇಟ್ಟಿದೆ. ಈ ವಾಕ್ಯವನ್ನು ನೋಡ್ರಿ, ಯೆಶಾಯ 30:18ರಲ್ಲಿ, ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಆತನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಕಾಯ್ತಾ ಇದ್ದಾನಂತೆ. ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಮುಂದೆ ದೇವರು ನಮಗೆ ಕೊಡ್ತಾನೆ ಅಂತ ಇದ್ರೆ ನಾವು ಚಿಂತೆ ಮಾಡೋದಿಲ್ಲ. ಚಿಂತೆ ಮಾಡ್ತೀವ? ನೀವು ಯಾವನ್ನು ಟ್ರಾವೆಲ್ ಮಾಡ್ತಾ ಇರ್ತೀವ, ನೀವು ಬಸ್ಸಿಗೆ ಹೋಗ್ಬೇಕಾಗಿರುತ್ತೆ, ನೀವು ಇಲ್ಲಿಂದ ನೀವೊಂದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಟ್ರೈನು ರೆಡಿ ಆಗಿರುತ್ತೆ. ಇಲ್ಲಿಂದ ನೀವು ರೆಡಿ ಆಗಿರುವಾಗ ಈ ಸ್ಟಾಪಲ್ಲಿ ನೀವು ಹತ್ತಿತೀರ, ನಿಮ್ಮವ್ರು ಯಾರೋ ಇನ್ನೂ ಹತ್ತಿರಲ್ಲ. ಆವಾಗ ನಿಮಗೇನಾಗುತ್ತೆ? ಟೆನ್ಷನ್ ಆಗುತ್ತೆ. ಅವ್ರು ಹತ್ತಿದ್ರೋ ಇಲ್ವೋ, ಟ್ರೈನಿಗೆ ಬರ್ತಾರೋ ಇಲ್ವೋ. ಅವ್ರು ನಿಮಗೆ ಫೋನ್ ಮಾಡಿ, ಒಂದು ವೇಳೆ ಫೋನ್ ಮಾಡಿ ಮುಂದಿನ ಸ್ಟಾಪಲ್ಲಿ ನಾನು ಹತ್ತೀನಿ ಅಂದರೆ ನಮಗೆ ಟೆನ್ಷನ್ ಇರುತ್ತಾ? ಟೆನ್ಷನ್ ಇರಲ್ಲ. ಕೆಲವು ಸಾರಿ ನಿಮಗೆ ಗೊತ್ತು,
ಮುಂದಿನ ಸ್ಟಾಪಲ್ಲೇ ಅವ್ರು ಇರ್ತಾರೆ, ಹತ್ತುತ್ತಾರೆ ಬಿಡು ಅಂತ. ನಿಮಗೆ ಫೋನು ಮಾಡಿರಲ್ಲ, ಆದ್ರೆ ನೀವೇನು ಅನ್ಕೊಂಡಿರ್ತೀರಾ? ಮುಂದಿನ ಸ್ಟಾಪಲ್ಲಿ ಅವ್ರು ಏನು ಮಾಡ್ತಾರೆ? ಹತ್ತುತ್ತಾರೆ, ನನಗೇನು ಟೆನ್ಷನ್ ಇಲ್ಲ, ಯಾಕೆ ಟೆನ್ಷನ್ ಪಡಬೇಕು ಅಂತ. ದೇವರು ನಾಳೆ ದಿನ ಕೊಡ್ತಾನೆ, ಬರೋ ತಿಂಗಳು ಕೊಡ್ತಾನೆ, ಇಲ್ಲ ಬರೋ ವರ್ಷ ಕೊಡ್ತಾನೆ ಅನ್ನೋ ನಂಬಿಕೆ ನಿಮಗಿದ್ರೆ ಟೆನ್ಷನ್ ಇರೋದಿಲ್ಲ. ಒಂದು ವೇಳೆ ನಿಮಗೆ ಆ ನಂಬಿಕೆ ಇಲ್ಲ ಅಂದ್ರೆ ಅಯ್ಯೋಯ್ಯೋ ಟ್ರೈನ್ ಮಿಸ್ ಆಗುತ್ತೇನೋ ಅಂದುಕೊಂಡ ಹಾಗೆ ಆಶೀರ್ವಾದ ನಮಗೆ ಸಿಗುತ್ತೋ ಇಲ್ವೋ ಅನ್ನುವ ಟೆನ್ಷನ್ ನಮ್ಮಲ್ಲಿ ಇರುತ್ತದೆ. ಅದರರ್ಥ ದೇವ್ರು ಏನ್ ಮಾಡ್ತಾ ಇದ್ದಾನಂತೆ, ಮುಂದೆ ಹೋಗಿ ಕಾಯ್ತಾ ಇದ್ದಾನೆ, ಹಿಂದೆ ಅಲ್ಲ. ಎಲ್ಲೋ ಕಾಯ್ತಾ ಇದ್ದಾನೆ? ಅದರರ್ಥ ನೀವು ಹೋಗೋ ದಾರಿಯಲ್ಲಿ ಮುಂದ್ಗಡೆ ಇದ್ದಾನೆ ಆತನು. ಮುಂದ್ಗಡೆ ಅವರು ಬಸ್ಗೆ ಹತ್ತಾರಂದ್ರೆ ನಮಗೆ ಟೆನ್ಷನ್ ಇಲ್ಲ, ಹಿಂದ್ಗಡೆ ಇದ್ರೆ ಟೆನ್ಷನ್, ಮುಂದ್ಗಡೆ ಇದ್ರೆ. ಹಾಗಾದ್ರೆ ದೇವರು ಎಲ್ಲಿ ಕಾಯ್ತಾ ಇದ್ದಾನೆ? ನಮ್ಮ ದಾರಿಯಲ್ಲಿ ಮುಂದೆ ಕಾಯ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿಂದ ನಾವು ಅಲ್ಲಿಗೆ ಹೋಗೋಕ್ಕೆ ಟೈಮ್ ಹಿಡಿತದೆ, ಟ್ರಾಫಿಕ್ ಇರುತ್ತೆ ಅಲ್ವಾ? ಆ ಟ್ರಾಫಿಕ್ ಅಲ್ಲಿ ಅಯ್ಯೋಯ್ಯೋ ಹೋಗುತ್ತೋ ಇಲ್ವೋ, ನಾನು ಹೋಗ್ತೀನೋ ಇಲ್ವೋ, ಅವ್ರು ಬರ್ತಾರೋ ಇಲ್ವೋ ಅಂದ್ಕೊಳ್ತೀವ? ಇಲ್ಲ, ನಾನೇ ಹೋಗ್ಬೇಕು. ಅಲ್ಲಿ ಹೋಗೋವರೆಗೂ ನಮಗೆ ತಾಳ್ಮೆ ಇರಬೇಕು. ಅಲ್ಲಿ ನೆಕ್ಸ್ಟ್ ಸ್ಟಾಪ್ ಹೋಗೋವರೆಗೂ ನಮಗೆ ತಾಳ್ಮೆ ಇಲ್ಲ ಅಂದ್ರೆ ಅದು ನಮ್ಮ ತಪ್ಪು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಒಳ್ಳೆಯದನ್ನ ಮಾಡಬೇಕಂತ, ನಿಮಗೆ ಕೃಪೆ ತೋರಿಸಬೇಕೆಂದು ಆತನು ಏನ್ ಮಾಡ್ತಾ ಇದ್ದಾನಂತೆ? ಏನ್ ಮಾಡ್ತಾ ಇದ್ದಾನೆ? ಆತನು ಕಾಯ್ತಾ ಇದ್ದಾನೆ. ಆತನು ನಮಗೆ ಕಾಯ್ತಾ ಇದ್ದಾನೆ ಹೊರತು ನಾವು ಆತನಿಗೆ ಕಾಯ್ತಾ ಇಲ್ಲ. ಅದೇ ವ್ಯತ್ಯಾಸ ನೋಡ್ರಿ. ನಾವು ಕಾಯ್ತಾ ಇದ್ರೆ ಎಲ್ಲಿ ಬರ್ತಾನೋ ಗೊತ್ತಿಲ್ಲ, ಆದ್ರೆ ಆತನ ನಮಗೆ ಕಾಯ್ತಾ ಇದ್ರೆ ನಾವು ಹೋಗೋ ದಾರಿಯಲ್ಲೇ ಇರ್ತದೆ. ಎರಡನೇ ಮಾತು ಮೊದಲು ಹೇಳುತ್ತದೆ, 30ನೇ ಅಧ್ಯಾಯ 18, ಆತನಿಗಾಗಿ ಕಾದಿರುವವರೆಲ್ಲರೂ, ಹೇಳ್ರಿ ಏನದು? ಆತನಿಗಾಗಿ ಕಾದಿರುವವರೆಲ್ಲರೂ. ಹಾಗಾದ್ರೆ ಇವಾಗ ನೀವು ಹೇಳ್ರಿ, ಯಾವುದಕ್ಕಾದ್ರೂ ನೀವು ಕಾಯ್ತಾ ಇದ್ದೀರಾ? ಏನಕ್ಕಾದ್ರೂ ಕಾಯ್ತಾ ಇದ್ದೀರಾ? ಹ್ಞೂ ಅಂದ್ರೆ ಹ್ಞೂ ಅನ್ರಿ, ಇಲ್ಲ ಅಂದ್ರೆ ಇಲ್ಲ ಅನ್ರಿ. ಕಾಯ್ತಾ ಇದ್ದೀರಾ? ಯಾವುದಾದ್ರೂ ಒಂದು ವಿಷಯ ಕಾಯ್ತಾ ಇದ್ದೀರಲ್ಲ, ಮಕ್ಕಳದು, ಮನೆಯದು, ಕೆಲಸದ್ದು, ಆರೋಗ್ಯದು, ಏನೋ ಒಂದು ಕಾಯ್ತಾ ಇದ್ದೀರಲ್ವಾ? ಹಾಗಾದ್ರೆ ಕಾಯುವವರೆಲ್ಲ ನೀವು ಏನಂತೆ? ನಾವೆಲ್ಲ ಏನೋ ಖಂಡಿತ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕ ಸಾರಿ ನಮಗೆ ಆ ಒಂದು ಮಾತು ನಮಗೆ ಬರೋದಿಲ್ಲ, ಕಾಯ್ತಾ ಇರುವಂಥದ್ದು. ಕೆಲವು ಸಾರಿ ದೇವರು ನಿಜವಾಗಿಯೂ ನಮಗೆ ನೋವನ್ನು ಉಂಟು ಮಾಡಬಹುದು, ಸ್ವಲ್ಪ ಟೆನ್ಷನ್ ಬರ್ಬೋದು. ನಿಮಗೆ ಗೊತ್ತಿದೆ, ಬೆಥಾನ್ಯದಲ್ಲಿ ಒಂದು ಕುಟುಂಬ ಇತ್ತು. ಆ ಬೆಥಾನ್ಯದಲ್ಲಿದ್ದಂಥ ಕುಟುಂಬದಲ್ಲಿ 3 ಜನ ಇದ್ರು. ಯಾರ್ಯಾರು? ಮಾರ್ಥಳು, ಮರಿಯಳು, ಲಾಜರನು. ಯೇಸು ಸ್ವಾಮಿಗೆ 3ರಲ್ಲಿ ಯಾರು ಇಷ್ಟ ಜಾಸ್ತಿ? 3ರಲ್ಲಿ ಯಾರು ಇಷ್ಟ ಜಾಸ್ತಿ? ಯೇಸು ಸ್ವಾಮಿ ಮರಿಯಳ? ಹೌದಾ? ಯೇಸು ಸ್ವಾಮಿ 3 ಜನನ ಇಷ್ಟಪಡ್ತಾ ಇದ್ದ. 3 ಜನರಂದ್ರೆ ಬಹಳ ಇಷ್ಟ ಅವರಿಗೆ, ಯೇಸು ಸ್ವಾಮಿಗೆ. ಮಾರ್ತಳನ್ನು ಕೂಡ, ಲಾಜರ್ನನ್ನು ಕೂಡ. ಯಾಕೆಂದ್ರೆ ಜನರನ್ನ ಅಂದ್ಕೊಂಡ್ರು, ಯೇಸು ಸ್ವಾಮಿ ಕಣ್ಣೀರು ಬಿಟ್ಟಾಗ ಲಾಜರ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ನಪ್ಪ ಇದ್ನು ಅಂದ್ಕೊಳ್ತಾರೆ ಅಲ್ವಾ? 3 ಜನ ಕುಟುಂಬದಲ್ಲಿ ನಾವು 3 ಜನ ಇದ್ರೆ 3 ಜನ ದೇವರ ಪ್ರೀತಿಗೆ ಪಾತ್ರರಾಗಬೇಕು. ಆದ್ರೆ ಕೆಲವು ಕುಟುಂಬಗಳಲ್ಲಿ ಹೇಗಂದ್ರೆ, ಒಬ್ಬರು ದೇವರನ್ನ ಚೆನ್ನಾಗಿ ನಂಬ್ಕೊಂಡಿರ್ತಾರೆ, ಇನ್ನೊಬ್ಬರು ನಂಬಲ್ಲ, ಹಂಗಾಗ್ಬಿಡುತ್ತೆ. ಆದ್ರೆ ಇಲ್ಲಿ 3 ಜನ ಇದ್ದಾರೆ, ದೇವರು ಯೇಸು ಸ್ವಾಮಿ 3 ಜನರನ್ನ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ನಮ್ಮ ಮನೆಯಲ್ಲಿರುವವರು ದೇವರನ್ನ ಮೆಚ್ಚಿಸುವುದಕ್ಕೆ ನಾವೆಲ್ಲರೂ ಪ್ರಯಾಸ ಪಡಬೇಕು, ಒಬ್ಬರಲ್ಲ. ಕೆಲವು ಸಾರಿ ಏನಾಗೋಗುತ್ತಂದ್ರೆ, ಒಬ್ಬರನ್ನ ನೋಡ್ಬಿಟ್ಟು ಇವ್ರು ತುಂಬಾ ಪ್ರೇಯರ್, ತುಂಬಾ ಭಕ್ತಿ ಇವ್ರಿಗೆ, ಹಂಗಾದ್ರೆ ನಮ್ಗೆ ಭಕ್ತಿ ಇಲ್ವಾ? ಇವರೇ ಚರ್ಚಿಗೆ ಸರಿಯಾಗಿ ಹೋಗೋದು, ಇವರೇ ವಾಕ್ಯ ಓದೋದು, ಇವರೇ ಪ್ರೇಯರ್ ಮಾಡೋದು, ನಾವು ಮಾಡಲ್ವಾ? ಅವರು ಮಾಡ್ತಾ ಇದ್ರು, ನೀವು ಮಾಡ್ರಿ. ಆದ್ರೆ ಏನಂದ್ರೆ, ಸೈತಾನನು ಅಸೂಯೆ ಹುಟ್ಟಿಸ್ತಾನೆ, ಸ್ವಂತದವರಲ್ಲೇ ಅಸೂಯೆ ಹುಟ್ಟಿಸ್ತಾನೆ, ಮನೆಯವರಲ್ಲೇ. ಗಂಡ ಆತ್ಮೀಕವಾಗಿದ್ರೆ ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿ ಆತ್ಮೀಕವಾಗಿದ್ರೆ ಗಂಡನಿಗೆ ಇಷ್ಟ ಆಗಲ್ಲ. ಅದು ಅವ್ರ ತಪ್ಪಲ್ಲ, ಸೈತಾನ್ ಅವರಲ್ಲಿ ಹುಟ್ಟಿಸುವಂತ ಮನೋಭಾವ. ನೀನ್ ಮಾಡಿದ್ಯಲ್ಲ ಪ್ರೇಯರ್, ನಾನು ಯಾಕೆ ಮಾಡೋದು ಬಿಡಿನ ಅಲ್ವಾ? ಆ ರೀತಿ ಕೆಲವು ಸಾರಿ ಏರುಪೇರನ್ನು ಉಂಟು ಮಾಡುದು. ಆದರೆ ಲಾಜರನು, ಮರಿಯಳು, ಮಾರ್ತಳು 3 ಜನರನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇಷ್ಟಪಡ್ತಾ ಇದ್ರು. ಆದರೆ ಇಲ್ಲಿ ಒಂದು ಘಟನೆ ಬರುತ್ತದೆ, ಲಾಜರನು ಅಸ್ವಸ್ಥನಾಗಿ ಸತ್ತೋದ. ಈ ವಿಷಯನ ಏನ್ ಮಾಡಿದ್ರು? ವಿಷಯನ ಯೇಸು ಸ್ವಾಮಿಗೆ ಮುಟ್ಟಿಸಿದ್ರು. ಈಗ ಒಂದು ಪ್ರಶ್ನೆ, ಯೇಸು ಸ್ವಾಮಿ ಅವರನ್ನು ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದಿದ್ರೆ ಯಾಕೆ ತಡ ಮಾಡಿದ್ರು? ಸ್ಟೋರಿ ನಮಗೆ ಗೊತ್ತಿದೆ, ನಾವು ಹೇಳ್ಬಿಡ್ತೀವಿ, ದೇವರ ಮಹಿಮೆಗಾಗಿ ಇದು ನಡೆದಿದ್ದು ಅಂತ ನೀವು ಹೇಳ್ಬಿಡ್ತೀರಾ. ಸ್ಟೋರಿ ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ತಾ ಇದ್ರಿ? ಹಂಗಾದ್ರೆ ಯೇಸುವಿನ ಪ್ರೀತಿ ಫೇಕ್, ಸುಳ್ಳು ಪ್ರೀತಿ.
ಕೆಲವು ಸಾರಿ ಹಂಗೆ ಅಲ್ವಾ, ತುಂಬ ಬಾಯಿ ಮಾತಲ್ಲಿ ತುಂಬ ಹೇಳ್ತೀವಿ, ನೀವಂದರೆ ನಮ್ಗೆ ತುಂಬ ಇಷ್ಟ, ನೀನೇನು ಹೇಳಿದ್ರು ಮಾಡ್ತೀನಿ, ನೀನೇನು ಹೇಳಿದ್ರು ಮಾಡ್ತೀನಿ, ಹೇಗೆ ಹೇಳಿದ್ರು ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಬಾಯಲ್ಲಿ ಮಾತ್ರ ಪ್ರೀತಿ, ಆದರೆ ಕ್ರಿಯೆಯಲ್ಲಿ ಪ್ರೀತಿ ಇರೋದಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಈಗ ಲಾಜರ್ನು ಏನೋ ಆಗಿದೆ ಅಂತಲ್ಲ, ಸಾಯುವ ಆಗಿದ್ದಾನೆ, ಸತ್ತೋಗ ಅಂತಲ್ಲ, ಸಾಯುವ ಆಗಿದ್ದಾನೆ, ಅಸ್ವಸ್ಥನಾಗಿದ್ದಾನೆ, ನೀವು ಬೇಗ ಬರಬೇಕು ಅಂತ ಮೆಸೇಜ್ ಕಳಿಸಿದ್ರೆ ಯೇಸು ಸ್ವಾಮಿ ಏನು ಮಾಡಿದ್ರಂತೆ? ಬೇಕಾಗಿ ತಡ ಮಾಡಿದ್ರು. ಅದ್ರಲ್ಲಿ ವ್ಯತ್ಯಾಸ ಅರ್ಥ ಆಯ್ತಾ? ಆತನು ಬೇಕಾಗಿ ತಡ ಮಾಡಿದ್ನಂತೆ. ಅದೇ ಟೈಮಲ್ಲಿ ಬಂದ್ಬಿಟ್ಟು ಲಾಜರ್ನ ಸೌಖ್ಯ ಮಾಡ್ಬೋದಾಗಿತ್ತು ತಾನೇ, ಮಾಡಲಿಲ್ಲ. ಆವಾಗ ಅವರು ಮಾರ್ತಳು ಮರಿಯಳು ಲಾಜರ್ನು, ಅಂದರೆ ಲಾಜರ್ನಿಲ್ಲ ಬಿಡಿ, ಮಾರ್ತಳು ಮರಿಯಳು ಏನು ಅಂದ್ಕೊಂಡಿರ್ಬೋದು? ಈಗ ಯೇಸು ಸ್ವಾಮಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ, ಬಂದಾಗೆಲ್ಲ ಇಲ್ಲಿ ಊಟ ಮಾಡಿಬಿಟ್ಟು ಹೋಗ್ತಾ ಇದ್ರು, ಬಂದಾಗೆಲ್ಲ ಚೆನ್ನಾಗಿ ಮಾತಾಡಿ ಹೋಗ್ತಾ ಇದ್ರು, ಕಷ್ಟ ಅಂತ ಬಂದಾಗ ಮಾತ್ರ ಯೇಸು ಸ್ವಾಮಿ ಎಸ್ಕೇಪ್. ಕಷ್ಟ ಅಂತ ಬಂದಾಗ ಯೇಸು ಬರ್ತಾ ಇಲ್ವೇ? ಹಾಗಾದ್ರೆ ಏನು ಅಂದ್ಕೊಳ್ತಾರೆ? ಯೇಸುವಿನ ಪ್ರೀತಿ ಸರಿ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ 3 ದಿನ ಬಿಟ್ಟು ಬರ್ತಾರೆ. ನಮ್ಮಂಥವ್ರಾಗಿದ್ರೆ ಏನಕ್ಕೆ ನಮ್ಮ ಮನೆಗೆ ಬಂದಿದ್ದು ನೀವು ಅಲ್ವಾ? ಏನಂತ ಇದ್ವಿ? ಮುಗಿದೋಗೈತೆ ಕಾನೆ ಕೆಲಸ, ಏನಕ್ಕೆ ಬಂದಿದ್ದು? ನಾವು ಇನ್ನೂ ನೇರವಾಗಿ ಮಾತಾಡಲ್ಲ. ಅವ್ರಿಗೆ ಹೇಳ್ರಿ, ಅಲ್ಲಿ ನಿಂತ್ಕೊಳ್ಳೋಕೆ ಹೇಳ್ರಿ, ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ರಿ. ನೇರವಾಗಿ ಕೂಡ ಹೇಳಲ್ಲ, ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಅವ್ರಿಗೆ ಹೇಳ್ಬಿಡ್ರಿ ನಿಂತ್ಕೊಳ್ರಿ ಅಲ್ಲೇ. ಯಾಕಂದ್ರೆ ದುಃಖ ಜಾಸ್ತಿ ಇರುತ್ತೆ. ತಮ್ಮ ತೀರೋಗಿದ್ದಾನೆ, ಹೇಳಿ ಕಳಿಸಿದ್ರು ಬರಲಿಲ್ಲ. ಇವಾಗ ಕೋಪ ವೇದನೆ ಇರಬೇಕಾಗಿತ್ತು ಮಾರ್ತಳಿಗೂ ಮರಿಯಳಿಗೂ. ಆದರೆ ಯೇಸು ಸ್ವಾಮಿ ಬಂದಾಗ ಅವ್ರೇನು ಹೇಳಿದರು? ಸ್ವಾಮಿ, ನೀನಿಲ್ಲಿದ್ದಿದ್ರೆ ಈ ಥರ ನಡೀತಾ ಇರಲಿಲ್ಲ. ಅಂದ್ರೆ ಅವ್ರ ಅರ್ಥ ನೋಡಿ, ಎಷ್ಟು ತಾಳ್ಮೆಯಿಂದ, ತಮ್ಮ ಸತ್ತೋಗಿದ್ರು ಕೂಡ ಯೇಸು ಸ್ವಾಮಿ ಬೇಕಾಗಿ ಬಂದಿಲ್ಲ ಅಂತ ತಿಳಿದ್ರು, ಗೊತ್ತಾದರೂ ಕೂಡ ನೀನು ಇಲ್ಲಿರ್ಬೇಕಾಗಿತ್ತು ಸ್ವಾಮಿ, ನೀನು ಯಾಕೆ ಬರಲಿಲ್ಲ? ನಾವಾದರೆ ಏನು ಮಾಡ್ತೀವಿ? ಅಲ್ಲಿ ಬೈದು ಬಿಡ್ತೀವೇನೋ. ಕೆಲವರು ಹಾಗೆ ಮಾಡ್ತಾರೆ. ಮನೆಗಳಲ್ಲಿ ಒಂದು ಮರಣ ಸಂಭವಿಸಿತು, ಸಾಲ ಸಂಭವಿಸಿತು, ಅನಾರೋಗ್ಯ ಬಂತು, ಕೆಲಸ ಹೋಯಿತು, ಪ್ರಮೋಷನ್ ಸಿಕ್ಕಿಲ್ಲ ಅಂದರೆ ಆ ದೇವ್ರು ಏನು ಮಾಡಿದ್ದಾರೆ ನನಗೆ? ಏನು ಮಾಡಿದ್ದಾರೆ ನಿನಗೆ? ಯೋಬನ ಹೆಂಡತಿ ಯೋಬನ ಹತ್ರ ಹೇಳಿದ್ರು, ಇವಾಗಾದರೂ ಆ ದೇವರನ್ನ ದೂಷಣೆ ಮಾಡಿ ಸತ್ತೋಗು, ನೀನು ಅವನ ದೇವ್ರನ್ನ ಬಿಟ್ಬಿಡು. ಹೇಳ್ತಾಳೆ ಹೆಂಡತಿ, ಇನ್ನೂ ಯಾಕೆ ನಂಬಿದ್ಯಾ ದೇವ್ರನ್ನ? ಇನ್ನೂ ಯಾಕೆ ನಂಬಿದ್ಯ? ಯಾಕೆ? ಎಲ್ಲ ಕಿತ್ಕೊಂಡ್ಬಿಟ್ಟವನೇ. ಹಾಗಾದರೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೆಲವು ಕಳ್ಕೊಂಡಾಗ ನಮ್ಮ ನಂಬಿಕೆ ಹೇಗಿರುತ್ತದೆ? ತಡ ಮಾಡಿದಾಗ, ದೇವರು ಕೊಟ್ಟಿಲ್ಲ ಅಂದಾಗ ನಮಗೆ ನಂಬಿಕೆ ಹೆಂಗಿರುತ್ತದೆ? ಮಾರ್ತಳು ಮರಿಯಳು ನಂಬಿಕೆಯನ್ನ ಕಳ್ಕೊಳ್ಳಲಿಲ್ಲ, ಒಂದು ನಂಬಿಕೆ ಇತ್ತು. ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ತಳೆ ಮರಿಯಳೆ, ನಂಬಿರಿ, ಲಾಜರ್ನು ಬದುಕಿ ಬರುವನು. ಅವಾಗ ಅವರೇನು ಹೇಳಿದ್ರು? ಸ್ವಾಮಿ, ನಮಗೊತ್ತು ಪುನರುತ್ಥಾನದ ದಿನದಲ್ಲಿ ಮತ್ತೆ ಲಾಜರ್ನು ಬರ್ತಾನೆ ಅಂತ ಗೊತ್ತು. ಅಂದ್ರೆ ಅವರಿಗೆ ಇನ್ನೊಂದು ನಿರೀಕ್ಷೆ ಇದೆ. ಈಗ ಶಾರೀರಿಕ ನಿರೀಕ್ಷೆ ಅಲ್ಲ, ಅವರಿಗೆ ಒಂದು ಆತ್ಮಿಕ ನಿರೀಕ್ಷೆ, ಮುಂದೆ ಒಂದು ಏನೋ ಪುನರುತ್ಥಾನದ ನಿರೀಕ್ಷೆ ಇದೆ. ಆದರೆ ಯೇಸು ಸ್ವಾಮಿ ಹೇಳಿದ್ದು ಅವಾಗಲ್ಲ, ಅದಿದೆ ನಿಜಾನೇ, ಆದರೆ ಈಗಲೇ ಅದ್ಭುತ ನಡೆಯುತ್ತದೆ, ನೀವು ನಂಬ್ರಿ ಅಂತ ಹೇಳಿದರು. ಹಾಲೆಲೂಯಾ. ದೇವಜನವೇ, ದೇವರು ಕೆಲವು ಸಾರಿ ಬೇಕಂತ ತಡ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ನಂಬಿಕೆ ಹೇಗಿದೆ ಅದು ಮುಖ್ಯ. ಇಲ್ಲ ಬಿಡು, ಯೇಸು ಸ್ವಾಮಿ ನಮ್ಮ ಮನೆಗೆ ಬರೋದೇ ಬೇಡ, ಆತನು ಬೇಡ, ನನ್ನ ತಮ್ಮನೇ ಸತ್ತೋದ್ಮೇಲೆ ಯೇಸು ಯಾಕೆ, ಇನ್ಯಾಕೆ, ಬೇಡ ಬಿಡು ಅಂದ್ಬಿಟ್ಟಿದ್ದೀರ? ಹಾಗನ್ಲಿಲ್ಲ ಅವರು. ಆದ್ದರಿಂದಲೇ ಆ ನಂತರ ಅದ್ಭುತ ನಡೆಯುವುದನ್ನ ನಾವು ನೋಡುತ್ತಾ ಇದ್ದೇವೆ. ನಿಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ ಕೆಲವು ಕಾರ್ಯಗಳು, ಎಲ್ಲ ಅಲ್ಲ, ಕೆಲವು ಕಾರ್ಯಗಳು ದೇವರು ಬೇಕಂತ ತಡ ಮಾಡ್ತಾ ಇರ್ತಾರೆ. ಆದರೆ ಆ ತಡ ಆಶೀರ್ವಾದಕ್ಕೆ ಖಂಡಿತವಾಗಿಯೂ ಮೂಲವಾಗುತ್ತದೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಆ ರೀತಿಯಾಗಿ, ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. ಈ ಒಂದು ಕುಟುಂಬದ ರೀತಿಯಲ್ಲಿ ನಾವು, ನಮ್ಮ ಕುಟುಂಬ ಎಲ್ಲರೂ ದೇವರಲ್ಲಿ ಬೆಳೀಲಿಕ್ಕೆ ನಾವು ಪ್ರಯತ್ನ ಪಡುವಂಥವರು ಆಗಿರಬೇಕು. 2 ಪೇತ್ರನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 9ನೇ ವಚನದಲ್ಲಿ ಯೇಸು ಕ್ರಿಸ್ತನು ಯಾಕೆ ಬರೋಣಕ್ಕೆ ತಡ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. 2 ಪೇತ್ರ 3ನೇ ಅಧ್ಯಾಯ 9ನೇ ವಚನ, ಕರ್ತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ
ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಹಾಲೆಲೂಯ. ಯಾರ ವಿಷಯದಲ್ಲಿ? ನಿಮ್ಮ ವಿಷಯದಲ್ಲಿ ಅಂತ ಹೇಳ್ತಾರೆ. ನಮ್ಮ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಆತನು? ಅದರ ಅರ್ಥ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವು ಇನ್ನೂ ಪರಿಪೂರ್ಣತೆಗೆ ಬಂದಿಲ್ಲ, ಅದಕ್ಕೆ ದೇವರ ಬಡೋಣ ನಡೆದಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ನಾನು ರೆಡಿ ಇದ್ದೀನಿ, ದೇವರೇ ಬಂದಿಲ್ಲ ಅಂದ್ಕೊಳ್ಬೇಡ್ರಿ. ದೇವರು ಬಂದಾಗ 5 ಜನ ಮೂರ್ಖ ಕನ್ನಿಕೆಯರ ತರ ನೀವು ಎಣ್ಣೆ ತರಕ್ಕೆ ಹೋದ್ರಿ ಅಂದ್ರೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಯೇಸ್ವಾಮಿ ಬಂದ್ಬಿಟ್ರು, ಪಾಸ್ಟೇ ಬೇಗ ದೀಕ್ಷಾಸ್ಥಾನ ಕೊಟ್ಬಿಡಿ ಅಂದ್ರೆ, ಪಾಸ್ಟ್ ಹೇಳ್ತಾರೆ, ಅಮ್ಮ ಹೋಗಮ್ಮ, ನಾನೇ ಹೋಗ್ಬೇಕು, ನಿನಗೆ ಎಲ್ಲಿ ದೀಕ್ಷಾಸ್ಥಾನ ಕೊಡ್ಲಿ ಅಲ್ವಾ? ಪಾಸ್ಟೇ ನನಗೊಂದು ಪ್ರೇಯರ್ ಮಾಡ್ರಿ, ಅಭಿಷೇಕ ಬರಲಿ. ಹೋಗಮ್ಮ, ಟೈಮ್ ಆಗೋಯ್ತಿಲ್ಲ, ಬಾಗಿಲು ಮುಚ್ಚಿದಂಗೆ. ಏನಾದರೂ ಆತ್ಮಿಕವಾದ ಕಾರ್ಯಗಳು ಇದ್ರೆ, ದೇವರೊಟ್ಟಿಗೆ ಒಂದು ಮಾಡಿಕೊಳ್ಳುವುದಿದ್ರೆ, ಪಶ್ಚಾತ್ತಾಪ ಪಡೋದಿದ್ರೆ ಮೊದಲೇ ಮಾಡಬೇಕು. ಯೇಸು ಸ್ವಾಮಿ ಬಂದಾಗ, ಸ್ವಾಮಿ ಸ್ವಾಮಿ ಈಗೋ ನಾನಿವಾಗ ಮೊಣಕಾಲ ಮೇಲೆ ಕೂತ್ಕೊಳ್ತಾ ಇದ್ದೀನಿ, ದಯಮಾಡಿ ನನ್ನ ಪಾಪಗಳನ್ನು ಕ್ಷಮಿಸಿಬಿಡಪ್ಪ ಅಂತ ನೀವು ಕೂತ್ಕೊಂಡ್ರೆ ಆಲ್ರೆಡಿ ಟೈಮ್ ಆಗೋಗಿರುತ್ತೆ. ಆತನು ಯಾಕೆ ತಡ ಮಾಡ್ತಾ ಇದ್ದಾನೆ ಬರ್ಲಿಕ್ಕೆ ಅಂದ್ರೆ, ನೀವು ನಾನು ರೆಡಿ ಆಗಬೇಕು ಅಂತ. ಆದರೆ ನಾವು ಕೆಲವು ಸಾರಿ ರೆಡಿ ಆಗ್ತಾ ಇಲ್ಲ, ಇನ್ನು ಪಾಪಾಧೀನ ಸ್ವಭಾವದವರಾಗ್ತಾ ಇದ್ದೀರಿ, ಲೋಕದ ಕಾರ್ಯಗಳಲ್ಲಿ ಮಗ್ನರಾಗ್ತಾ ಇದ್ದೀವಿ. ದೇವರು ಹೇಳೋದಂದ್ರೆ ನೀವು ರೆಡಿ ಆಗಬೇಕು ಅಂತ. ಲೋಕದ ಜನರು ರೆಡಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ, ಆದರೆ ಲೋಕ ಏನಾಗ್ತಾ ಇದೆ ಗೊತ್ತಾ? ಪಾಪ ಜಾಸ್ತಿ ಆಗ್ತಾ ಇದೆ. ಹೌದಾ ಇಲ್ವಾ? ಪಾಪ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ನಿಮ್ಮ ಲೆಕ್ಕದಲ್ಲಿ? ಹಾಗಾದ್ರೆ ನಾವು ಏನು ಮಾಡಬೇಕು? ನಾವು ಜಾಸ್ತಿ ಮಾಡ್ಕೊಬೇಕಾ ಪಾಪನ? ನಾವು ಮಾಡ್ಕೋಬಾರ್ದು. ನಾವು ಆದಷ್ಟು ಲೋಕದ ಕ್ರಿಯೆಗಳಿಂದ ದೂರವಾಗಿರಬೇಕು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ನಾನು ಹೇಳ್ತಾ ಇರ್ತೇನಲ್ವಾ, ಒಂದು ಬಿಳಿ ಬಟ್ಟೆ ಹಾಕ್ಕೊಂಡಿರೋರು ತೋಟಗಳಲ್ಲಿ ಕೆಲಸ ಮಾಡೋರು ಇರ್ತಾರೆ, ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅವರು ಹಳೆ ಬಟ್ಟೆನ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ನಾವು ವೈಟ್ ಅಂಡ್ ವೈಟ್ ಹಾಕೊಂಡು ಹೋಗ್ಬಿಟ್ಟು ಅವ್ರ ಥರ ಎಲ್ಲಂದ್ರಲ್ಲಿ ಕೂತ್ಕೊಳ್ತೀವ? ಅವ್ರೇನು ಮಾಡ್ತಾರೆ, ಆಲ್ರೆಡಿ ಹಳೆ ಬಟ್ಟೆ ಇದೆ, ಎಲ್ಲಂದ್ರಲ್ಲಿ ಕೂತ್ಕೊಳ್ತಾರೆ. ಮಣ್ಣು ಬಿದ್ದರೂ ಪರವಾಗಿಲ್ಲ, ಕೆಸರು ಬಿದ್ದರೂ ಪರವಾಗಿಲ್ಲ, ಬಿಡಪ್ಪ ಇದು ಹಳೆ ಬಟ್ಟೆ, ಬಿಡ್ಲಿ ಬಿಡು ಅಂತಾರೆ. ಆದರೆ ಹೊಸ ಬಟ್ಟೆ ಹಾಕ್ಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡವರು ಬಿಡ್ಲಿ ಬಿಡು ಅಂತೀವ? ನಾವೆಷ್ಟು ಅಲ್ಲೇನಾದರೂ ಕೆಸರಿದ್ರೆ ವೈಟ್ ಬಟ್ಟೆನಪ್ಪ, ಆ ಕೆಸರು ಅಲ್ಲಿ ಬೀಳ್ತಾ ಇದೆ, ಮಣ್ಣು ಬೀಳ್ತದಲ್ಲಿ, ಇಲ್ಲಿ ಮಳೆ ಬೀಳ್ತದೆ, ಇಲ್ಲಿ ನೀರು ಬೀಳ್ತದೆ, ನಾವೇನು ಮಾಡ್ತೀವಿ, ಎಲ್ಲಾದರೂ ಕುತ್ಕೊಳ್ಬೇಕಾದ್ರೂ ನೋಡ್ತೀವಿ ಹೆಂಗಿದೆ ಪ್ಲೇಸು ಅಂತ. ಯಾಕೆ? ನಮ್ಮ ಬಟ್ಟೆ ಕೊಳೆ ಆಗಬಾರ್ದು. ದೇವರ ವಾಕ್ಯ ಪ್ರಕಟಣೆಯಲ್ಲಿ ಹೇಳುತ್ತದೆ, ನಿಮ್ಮ ಬಿಳಿ ಅಂಗಿಗಳನ್ನ ಯಾರು ಕಲ್ಮಶ ಮಾಡದೆ ಅವುಗಳನ್ನು ಶುದ್ಧವಾಗಿಟ್ಟುಕೊಂಡಿರುತ್ತೀರೋ ಅವರೇ ರಕ್ಷಿಸಲ್ಪಡುತ್ತೀರಿ. ಅದರ ಅರ್ಥ, ಬಿಳಿ ಬಟ್ಟೆಯನ್ನು ಧರಿಸಿಕೊಂಡವರಂತೆ ನಮ್ಮ ಪರಿಶುದ್ಧತೆಯನ್ನು ನಾವೇನು ಮಾಡಬೇಕು? ಎಲ್ಲಿ ಮಾತಾಡಿದ್ರೆ ನನ್ನ ಪರಿಶುದ್ಧತೆ ಹೋಗ್ತದೋ, ಎಲ್ಲಿ ಕೂತ್ಕೊಂಡ್ರೆ ನನ್ನ ಪರಿಶುದ್ಧತೆ ಹೋಗ್ತದೋ, ಯಾರ ಸಹವಾಸ ಮಾಡಿದ್ರೆ ನನ್ನ ಪರಿಶುದ್ಧತೆ ಹೋಗ್ತದೋ, ಬೇಡ ಬೇಡ ಬೇಡ, ಇಲ್ಲ ಇಲ್ಲ ಇಲ್ಲ, ಆಗಲ್ಲ ಆಗಲ್ಲ ಆಗಲ್ಲ. ಕೀರ್ತನೆ 1:1 ಹೇಳ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಬದಲಾಗಿ ಏನ್ ಮಾಡ್ತಾ ಇರಬೇಕು? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅವನು ಧನ್ಯನು. ನಾವು ಮಾಡಬೇಕಾಗಿರೋದು ಅವ್ರ ಜೊತೆ ಕೂತ್ಕೊಳ್ಳದೆ, ನಿಂತ್ಕೊಳ್ಳದೆ, ನಡೆಯದೆ ನಾವೇ ಸಪರೇಟ್ ಆಗಿರಬೇಕು. ಕೆಲಸ ಮಾಡಬೇಡ್ರಿ, ದುಡಿಬೇಡ್ರಿ ಅಂತಲ್ಲ ದೇವ್ರು ಹೇಳ್ತಾ ಇರೋದು. ಅವರ ಮಾತು, ಅವರ ನಡವಳಿಕೆ, ಅವರ ಜೀವಿತ. ದೇವರು ಯಾಕೆ ತಡ ಮಾಡ್ತಾ ಇದ್ದಾನೆ? ದೀರ್ಘ ಶಾಂತಿಯಿಂದಿದ್ದಾನೆ. ನಮಗೋಸ್ಕರ, ನನಗೋಸ್ಕರ ಅಂತ ಹೇಳಬೇಕು, ಯಾರಿಗೋಸ್ಕರ ಅನ್ನಲ್ಲ. ನಾವೇನು ಅಂದ್ಕೊಳ್ತೀವಿ ಅಂದರೆ, ನಾನೇನು ಅಂದ್ಕೊಳ್ತೀನಿ ಅಂದರೆ, ನಾನೆಲ್ಲ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀನಿ, ಇನ್ನು ಬೇರೆಯವ್ರಿಗೆ ದೇವ್ರು ಕಾಯ್ತಾ ಇದ್ದಾನೆ. ನೋ 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 ನೋ, ಹಂಗೆ ಯೋಚನೆ ಮಾಡಬೇಡ್ರಿ. ನನಗಾಗಿ ದೇವರು ಕಾಯ್ತಾ ಇದ್ದಾನೆ. ಇನ್ನೂ ನಾನು ಪರ್ಫೆಕ್ಟ್ ಆಗಿಲ್ಲ, ಇನ್ನೂ ನಾನು ಪರಿಶುದ್ಧ ಆಗಿಲ್ಲ, ಇನ್ನೂ ಸರಿ ಆಗಿಲ್ಲ, ಅದಕ್ಕೆ ನನಗೋಸ್ಕರ ದೇವರು ಇನ್ನೂ ತಡ ಮಾಡ್ತಾ ಇದ್ದಾನೆ. ನಂಬ್ತೀರಾ? ಬೇರೆಯವರು ಅನ್ಬೇಡ್ರಿ, ಇನ್ನೂ ಜನರಲ್ ರಕ್ಷಣೆ ಹೊಂದಿಲ್ಲ, ಅದಕ್ಕೆ ಯೇಸ್ವಾಮಿ ಬಂದಿಲ್ಲ, ಹಂಗೆ ಅಂದ್ಕೋಬಾರ್ದು. ಯಾವತ್ತೂ ಬೇರೊಬ್ಬರ ಮೇಲೆ ತಳ್ಳಿ ಹಾಕೋದು ಸುಲಭ, ಬೇರೊಬ್ಬರ ಮೇಲೆ ತಪ್ಪು ಹಾಕೋದು ಸುಲಭ. ಅವ್ರು ಸರಿ ಇಲ್ಲ ಅದಕ್ಕೆ ಅಂತ ಅಲ್ಲ, ನಾನು ಸರಿ ಇಲ್ಲ, ನನಗೆ ದೇವರ ಅವಕಾಶ ಕೊಟ್ಟಿದ್ದಾನೆ, ನಾನು ಮಾರ್ಪಾಡುವಂಥದಕ್ಕೆ, ಪಶ್ಚಾತ್ತಾಪ ಪಡೋದಕ್ಕೆ, ದೇವರ ಕಡೆಗೆ ತಿರುಗೋದಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತದೆ, ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ
ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡ್ತಾ ಇಲ್ಲ, ದೀರ್ಘ ಶಾಂತಿಯಿಂದಿದ್ದಾನೆ. ಅಂದ್ರೆ ಅರ್ಥ ರೆಡಿ ಆಗಿದ್ದಾನೆ, ಆತನು ರೆಡಿ ಆಗಿದ್ದಾನೆ ಬರೋದಿಕ್ಕೆ. ಆದರೆ ನಿಮ್ಮ ನಿಮಿತ್ತ, ನನ್ನ ನಿಮಿತ್ತ ಆತನು ದೀರ್ಘ ಶಾಂತಿಯಿಂದ, ಪಾಪ ನನ್ನ ಮಗು ಇನ್ನೂ ಟೈಮ್ ತಗೊಳ್ತಾ ಇದ್ದಾಳೆ, ಅಯ್ಯೋ ಇನ್ನೂ ಪಾಪದಲ್ಲೇ ಇದ್ದಾಳೆ, ಸ್ವಲ್ಪ 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 ಅಲ್ವಾ, ಸ್ವಲ್ಪ ದೇವರು ಕಾಯ್ತಾ ಇದ್ದಾನೆ, ನಮಗೋಸ್ಕರ ಆತನು ಕಾಯ್ತಾ ಇದ್ದಾನೆ ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರೇ, ಈ ಒಂದು ಕಾಯುವ ಸಂದರ್ಭದಲ್ಲಿ, ದೇವರು ತಡ ಮಾಡುವ ಸಂದರ್ಭದಲ್ಲಿ ಕೆಲವು ಕಾರ್ಯಗಳನ್ನು ನಾವು ಇಡಬೇಕು. ಪ್ರಲಾಪಗಳ ಗ್ರಂಥ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಕರ್ತನು ತನ್ನನ್ನ ನಿರೀಕ್ಷಿಸುವವರಿಗೂ ಹುಡುಕದವರಿಗೂ ಮಹೋಪಕಾರಿಯಾಗಿದ್ದಾನೆ, ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ನಾವೇನ್ ಮಾಡ್ಬೇಕಂತೆ, ಆತನ ತಡ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ದೂರ ಹೋಗ್ಬಾರ್ದು, ನಾವು ಆತನಿಗೆ ಹತ್ತಿರ ಆಗ್ಬೇಕು, ನಾವು ನಿರೀಕ್ಷಿಸಿಕೊಂಡಿರಬೇಕು. ಈ 10 ಜನ ಕನ್ನಿಕೆಯರಲ್ಲಿ 5 ಜನ ಏನ್ ಮಾಡ್ತಾ ಇದ್ರು? ಅವರ ದೀಪದಲ್ಲಿ ಎಣ್ಣೆಯನ್ನ ನೋಡ್ಕೊಳ್ತಾ ಇದ್ರು. ಇನ್ನು ಇದೆಯಾ, ಆಗೋಗ್ತದ, ಇದೆಯಾ ನೋಡ್ತಾ ಇದ್ರು. ಅದರ್ಥ ಅವರು ನಿರೀಕ್ಷೆಯಲ್ಲಿದ್ರು. ಯಾವಾಗ ಮದಲಿಂಗನು ಬರ್ತಾನೋ ನಾವು ರೆಡಿ ಆಗಿರ್ಬೇಕು ಅಂತ. ಇನ್ನು 5 ಜನ ಏನು ಗೊತ್ತಾ, ಬೇಕಾಬಿಟ್ಟಿದ್ರು, ಬಿಡು ಇನ್ನು ಲೇಟ್ ಆಗ್ಬೋದೇನೋ ಬರೋದು ಅಂತ. ಇನ್ನೇನು ಸೌಂಡ್ ಆಯಿತು ಆವಾಗ ನೋಡ್ತಾರೆ ಅವರ ದೀಪಗಳಲ್ಲಿ ಎಣ್ಣೆ ಇಲ್ಲ. ರೆಡಿ ಹೋಗೋಣ, ಒಂದು ಹಂಗ ಸ್ವಲ್ಪ ಎಣ್ಣೆ ತಂದುಬಿಡೋಣ ಅಂತ ಹೋದ್ರು. ಆದರೆ ಅಷ್ಟರಲ್ಲಿ ಮದಲಿಂಗನು ಬಾಗಿಲನ್ನ ಮುಚ್ಚಿಬಿಟ್ಟಿದ್ರು. ನಮಗೂ ಹಾಗೇನೆ ಭೂಮಿಯ ಮೇಲೆ ದೇವರು ಬೇರೆಯವ್ರು ಬರಲಿ ವೆಯ್ಟ್ ಮಾಡೋಣ ಅಂತ ನಿಲ್ಸ್ಕೊಡಲ್ಲ ಅಲ್ವಾ. ಬಸ್ ಥರ ಅಲ್ಲ, ಕೂಗಾಕಿದ್ರೆ ನಿಲ್ಸಕ್ಕೆ ಟ್ರೈನ್. ಓಕೆ, ಕೆಲವು ಸರಿ ಫ್ಲೈಟ್ಗಳು ಟೈಮ್ ಆಯ್ತಂದ್ರೆ ಅವರು ನಾವು ಬರ್ತಾ ಇದೀವಿ ನಿಂತ್ಕೊಳ್ರಿ ಅಂತ ಸಾಧಾರಣ ಜನರು ಕೇಳಿದ್ ನಿಂತ್ಕೊಡಲ್ಲ. ನೀನು ಹೋಗ್ಬೇಕಾದ್ರೆ ಮನೆಗೆ ನಾನು ಹೋಗ್ತೀನಿ ಅಂತ ಹೊರಟೋಗ್ತಾರೆ ಅವರು. ದೇವರು ಅದಕ್ಕಿಂತ ಹೆಚ್ಚಾಗಿ ಟೈಮ್ ಮುಗಿಯಿತು ಅಂದ್ರೆ ಮುಗೀತು, ಅಯ್ಯೋ ಪಾಪ ಇವರು ಇನ್ನೊಬ್ರು ಬರ್ತಾರೆ, ಅವ್ರು ನೋಡಿ ಇನ್ನೊಬ್ರು ಬರ್ತಾರೆ, ಇಲ್ಲ. ಆದ್ರಿಂದ ನಾವೇನ್ ಮಾಡಬೇಕು, ದೇವರನ್ನ ನಿರೀಕ್ಷಿಸಿಕೊಂಡಿರುವಬೇಕು. ಎರಡನೇದು, ಜ್ಞಾನೋಕ್ತಿಗಳ ಗ್ರಂಥ 16:20ರಲ್ಲಿ, ಜ್ಞಾನೋಕ್ತಿಗಳ ಗ್ರಂಥ 16:20ನೇ ವಾಕ್ಯದಲ್ಲಿ ಹೇಳುತ್ತದೆ, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು, ಯೆಹೋವನಲ್ಲಿ ಭರವಸೆ ಬಿಡುವವನು ಭಾಗ್ಯವಂತನು. ನಾವೇನ್ ಮಾಡ್ಬೇಕಂತೆ, ದೇವರ ವಾಕ್ಯವನ್ನ ಸ್ಮರಿಸುವವನಾಗಿರಬೇಕು. ದೇವರ ಹೇಳ್ತದೆ, ದೇವರ ವಾಕ್ಯವನ್ನು ಸ್ಮರಿಸುವವನು. ಹಾಗಾದ್ರೆ ವಾಕ್ಯವನ್ನ ಕೇವಲ ಭಾನುವಾರ ಮಾತ್ರ ಅಲ್ಲ ಸ್ಮರಿಸೋದು, ಕೇವಲ ಬೆಳಗಿನ ಜಾವದಲ್ಲಿ ಮಾತ್ರ ಅಲ್ಲ. ವಾಕ್ಯ ಯಾವಾಗಲೂ ನಮ್ಮ ಬಾಯಲ್ಲಿ ಇರಬೇಕು, ಸ್ತುತಿ ನಮ್ಮ ಬಾಯಲ್ಲಿ ಇರಬೇಕು. ಸಿನಿಮಾ ಹಾಡುಗಳಲ್ಲ, ಬೈಗಳಲ್ಲ, ಬೇರೆಯವರ ಮೇಲೆ ಗುಣಗುಟ್ಟೋದಲ್ಲ. ಇರಬೇಕಾಗಿರುವುದು ದೇವರ ಜೀವವುಳ್ಳ ವಾಕ್ಯಗಳು, ಸ್ತುತಿ ಸ್ತೋತ್ರಗಳು, ದೇವರ ಕಾರ್ಯಗಳು ನಮ್ಮ ಬಾಯಲ್ಲಿ ಇರಬೇಕು. ಸಿನಿಮಾ ಹಾಡುಗಳು ಇಲ್ಲ, ಅದು ಇದು ನಾವು ಮಾಡ್ತಾ ಇದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ, ಲೋಕದ ಜನಕ್ಕೆ ಏನು ವ್ಯತ್ಯಾಸ ಇರುವುದಿಲ್ಲ. ಅದಕ್ಕೆ ಹೇಳ್ತಾ ಇದೆ, ನಾವು ವಾಕ್ಯವನ್ನು ಸ್ಮರಿಸುವವರು ಆಗಿರಬೇಕು. ಅದಕ್ಕೆ ಹೇಳೋದು, ದೇವರನ್ನ ನಿರೀಕ್ಷಿಸಿಕೊಂಡಿರಬೇಕು, ಸ್ಮರಿಸುವವರಾಗಿರಬೇಕು, ಯೆಹೋವನಲ್ಲಿ ಭರವಸೆ ಇಡುವಂಥವರಾಗಿರಬೇಕು. ತಡ ಆಗ್ತಾ ಇದೆ ಅಂತ ಹೇಳಿದ್ರೆ ದೇವರನ್ನ ಬಿಟ್ಟು ಹೋಗ್ಬೇಕು ಅಂತಲ್ಲ, ನೀನು ಸ್ವಲ್ಪ ತಾಳ್ಮೆಯಿಂದ ಭರವಸೆ ಇಡುತ್ತಾ, ದೇವರನ್ನ ಸ್ಮರಿಸುತ್ತಾ, ದೇವರನ್ನ ನಿರೀಕ್ಷಿಸುತ್ತಾ, ಮಾಡೋ ಕೆಲಸಗಳನ್ನು ಸರಿಯಾಗಿ ಮಾಡುತ್ತಾ ನೀವು ನಾನು ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಆದ್ರಿಂದ ಪ್ರೀತಿಯ ದೇವಜನರ, ಇವತ್ತು ದೇವರ ವಾಕ್ಯ ನಮಗೆ ಹೇಳೋದೇನೆಂದರೆ, ಯಾವುದಾದ್ರೂ ಕೃತ್ಯ ನಿಮ್ಮ ಲೈಫಲ್ಲಿ ತಡ ಆಗ್ತಾ ಇದೆ ಅಂದರೆ, ಅದು ಕೆಲಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಗರ್ಭ ಫಲವಾಗಿರ್ಬೋದು, ಸಾಲ ತೀರುವುದು ವಿಷಯ ಆಗಿರ್ಬೋದು, ಆರೋಗ್ಯ ಬರುವುದ್ರ ವಿಷಯ ಆಗಿರ್ಬೋದು, ಮಕ್ಕಳ ವಿಷಯ ಆಗಿರ್ಬೋದು, ತಡ ಆಗ್ತಾ ಇದೆ ಅಂದರೆ ಒಪ್ಪಿಸಿ ದೇವರಿಗೆ ಕೇಳಬೇಕು. ದೇವರೇ, ಯಾಕೆ ತಡ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಏನೋ ನೀನು ಒಂದು ಉದ್ದೇಶ ಇಟ್ಟಿದ್ದೀಯಾ, ಆ ಉದ್ದೇಶವನ್ನು ನೀವು ನೆರವೇರಿಸಬೇಕು. ನಾವು ಪ್ರಾರ್ಥಿಸಬೇಕು. ಅದಕ್ಕಾಗಿ ಏನು ಮಾಡಬೇಕು, ನಾವು ಅದಕ್ಕೆ ಪ್ರಾರ್ಥಿಸಬೇಕು. ಪ್ರಾರ್ಥಿಸಿದಾಗ ಮಾತ್ರವೇ ದೇವರು ಖಂಡಿತ ಕಾರ್ಯವನ್ನು ಮಾಡ್ತಾರೆ. ಹಾಗಾದರೆ ತಲೆಗಳನ್ನು ಬಾಗಿಸೋಣ, ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ಕರುಣೆಯ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಹಾಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇವರೇ, ಹೌದಪ್ಪ, ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ತಡವಾಗ್ತಾ ಇದ್ದುವು, ಆದರೆ ಇವತ್ತು ನಮ್ಮೊಟ್ಟಿಗೆ ನಿಮ್ಮ ವಾಕ್ಯಗಳ ಮೂಲಕವಾಗಿ ಹೇಳಿದ್ದೀರಾ, ತಡವಾಗುವ ಕೆಲವು ಕಾರ್ಯಗಳು ನಿನ್ನ ಉದ್ದೇಶಕ್ಕಾಗಿ, ಏನೋ ನೀನು ಕಾರ್ಯವನ್ನು ಇಟ್ಟಿದ್ದೀಯಾ, ಏನೋ ನಿನ್ನ ಮಹಿಮೆಗಾಗಿ ಇಟ್ಟಿದ್ದೀಯಾ,
ಅದಕ್ಕಾಗಿ ನಾವು ಎಲಿಜಬೆತಳ ಮರಿಯಳ ಉದಾಹರಣೆಯನ್ನ, ಲಾಜರ್ನ ವಿಷಯವನ್ನ ನಾವು ಕೇಳಿದೆವು. ಹೌದಪ್ಪ, ತಡವಾದ ಕಾರ್ಯಗಳು ಕೆಲವು ಸಾರಿ ನಿಮಗೆ ಮಹಿಮೆಯನ್ನು ತರುತ್ತಾ ನಿನ್ನ ಉದ್ದೇಶವನ್ನು ನೆರವೇರಿಸುವಂಥದ್ದಾಗಿದೆ. ಇವತ್ತು ಯಾರಾದರೂ ಏನಕ್ಕಾದರೂ ಪ್ರಾರ್ಥಿಸಿ ಸೋತು ಹೋಗಿದ್ದರೆ, ತಡವಾಗಿದ್ದರೆ ಅವರು ಬೇಸರ ಮಾಡಿಕೊಳ್ಳದೆ, ದೇವರೇ ನನ್ನನ್ನು ಕನಿಕರಿಸಪ್ಪ, ನನಗೆ ಸಹಾಯ ಮಾಡಪ್ಪ, ನಿನ್ನ ಉಪಕಾರ ನನಗೆ ಬೇಕು, ನಿನ್ನ ಕೃಪೆ ನನಗೆ ಬೇಕಪ್ಪ ಎಂದು ಹೇಳಿ ಪ್ರಾರ್ಥಿಸುವುದಾದರೆ, ಅನೇಕ ದೇವ ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿದ ದೇವರು ಸಕಾಲದಲ್ಲಿ ಅವರಿಗೆ ಉತ್ತರವನ್ನು ಕೊಟ್ಟರು, ಅವರಿಗೆ ಆಶೀರ್ವಾದವನ್ನು ಕೊಟ್ಟರು, ಅವರನ್ನು ಉನ್ನತಿಗೆ ತಂದರು. ಆಗ ಓ ದೇವರೇ ನಿನಗೆ ಸ್ತೋತ್ರವೆಂದು ಅವರು ಹಿಂತಿರುಗಿ ನೋಡಿ ಸ್ತೋತ್ರವನ್ನು ಮಾಡಿದರು. ಹಾಲೆಲೂಯ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ತಡವಾಗಿ ಬಂದರೂ ಕೂಡ, ನಿನ್ನ ವಾಕ್ಯ ಹೇಳಿದ ಹಾಗೆ ನೀನು ಆಲಸ್ಯ ಮಾಡಿದರೂ ಕೂಡ ಅಲಕ್ಷ್ಯ ಮಾಡುವ ದೇವರಲ್ಲಪ್ಪ, ನೀನು ಕೊಡುವ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾರೆಲ್ಲ ವಾಕ್ಯಗಳಿಂದ ಉತ್ತೇಜಿತರಾಗಿದ್ದಾರೋ, ಯಾವುದಾದರೂ ಒಂದು ವಿಷಯಕ್ಕಾಗಿ, ಒಂದು ವ್ಯಕ್ತಿಯ ಬದಲಾವಣೆಗಾಗಿ, ಒಂದು ಕುಟುಂಬದ ಸರಿಪಡಿಸುವಿಕೆಗಾಗಿ, ಸಾಲ ತೀರುವಿಕೆಗಾಗಿ, ರೋಗ ಗುಣವಾಗುವುದಕ್ಕಾಗಿ, ಭಯವು ನೀಗುವುದಕ್ಕಾಗಿ, ಸಮಸ್ಯೆಯು ತೀರುವುದಕ್ಕಾಗಿ, ಏನಾದರೂ ಕೃತ್ಯಕ್ಕಾಗಿ ಇವರು ಅನೇಕ ದಿನಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದರೆ, ಓ ದೇವರೇ, ಆ ವಿಷಯವನ್ನು ನೀನು ಗಮನಿಸಿಲ್ಲ ಅಂತಲ್ಲ, ನೀನು ಏನೋ ಒಂದು ಅದ್ಭುತವಾದ ರೀತಿಯಾದ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದೀಯಾ. ಅಲ್ಲಿಯವರೆಗೂ ದೀರ್ಘ ಶಾಂತಿಯಿಂದಿದ್ದು, ತಾಳ್ಮೆಯಿಂದಿದ್ದು, ನಿರೀಕ್ಷೆಯಿಂದಿದ್ದು, ಸ್ಮರಿಸುತ್ತಾ, ಸ್ತೋತ್ರ ಮಾಡುತ್ತಾ, ಸ್ತುತಿ ಮಾಡುತ್ತಾ, ನಿನ್ನಲ್ಲಿ ಭರವಸೆಯಿಂದಿಡುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ. ಓ ದೇವಾ, ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ವಂದನೆ ಮಾಡುತ್ತಾ, ಈ ದೇವರೇ, ನೀನೇ ತಕ್ಕ ಸಮಯದಲ್ಲಿ ಎಲ್ಲಾ ಕಾರ್ಯಗಳನ್ನು ಸುಂದರವಾಗಿ ಅದ್ಭುತವಾಗಿ ಮಾಡುವಂತ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಸಮರ್ಪಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್.